बीदर जिले में लगातार 4 दिनों तक बारिश हुई, जिसके कारण बीदर के विभिन्न ग्रामों हिप्पलगांव, जांबोल, कन्नड़ी, बम्बलगी, इस्लामपुर, सांगवी, निमताबाद में काफी नुकसान हुआ है। घरों में पानी घुस गया और घर क्षतिग्रस्त हो गए, फसलें तबाह हो गई है। बीजेपी के वरिष्ठ नेता ईश्वर सिंह ठाकुर ने इन ग्रामों का दौरा किया और यहां पर बारिश के कारण हुए नुकसान का निरीक्षण किया, खेतों और घरों का निरीक्षण किया, किसानों से बात की, नालों का दौरा किया। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನಮ್ಮ ವಿಧಾನಸಭಾ ಕ್ಷೇತ್ರದ ಸಾಂಗ್ವಿ ಗ್ರಾಮಕ್ಕೆ ನಮ್ಮ ಮಂಡಲ ಅಧ್ಯಕ್ಷರಾದಂಥ ದೀಪಕ್ ಗಾದ್ಗೆ ಅವರು, ಅದೇ ರೀತಿ ನಮ್ಮ ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದಂಥ ರಾಜೇಂದ್ರ ಪೂಜಾರಿ ಅವರು, ನಮ್ಮ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಮತ್ತೆಲ್ಲ ಹಿರಿಯರು ಸೇರಿಕೊಂಡು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗೆ ಎಷ್ಟು ಹಾನಿ ಆಗಿದೆ ಅನ್ನುವಂಥದ್ದನ್ನು ಇವತ್ತು ವೀಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ. ಈಗಾಗಲೇ ಇಸ್ಲಾಂಪುರ ಗ್ರಾಮದಲ್ಲಿ ಸುಮಾರು 16,000 ಎಕರೆ ಇರುವಂಥ ಊರು, 1,600 ಎಕರೆ ಇರುವಂಥ ಊರು ಇವತ್ತು 900 ಎಕರೆ ಭೂಮಿ ನೀರಲ್ಲಿದೆ. ಈಗ ಸಾಂಗ್ವಿಗೆ ನಾವು ಬಂದಿದ್ದೇವೆ. ನೋಡ್ತಾ ಇದ್ದೇವೆ, ತೊಗರಿ ನೀರು ನಿಂತಿದ್ದು ನೋಡಿದರೆ ಸುಮಾರು ಇಲ್ಲಿ ಇರುವುದೇ 500 ಎಕರೆ ಅಲ್ಲ, ಇರುವುದೇ ಎಷ್ಟು ಒಟ್ಟು ಒಂದು 500 ಎಕರೆ. ಅದರಲ್ಲಿ ಸುಮಾರು 300 ಎಕರೆಗಿಂತ ಜಾಸ್ತಿ ಅಂದರೆ 500 ಎಕರೆ ಪೂರಾನೇ ಇವತ್ತು ನೀರಾಗಿ ಹೋಗಿದೆ. ಬಹುಶಃ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮತ್ತು ಇಲ್ಲಿ ಇರುವಂಥ ಸ್ಥಳೀಯ ಶಾಸಕ ಮತ್ತು ಸಚಿವರಿಗೆ ಬಹುಶಃ ಈ ಊರುಗಳ ಹೆಸರೇ ಗೊತ್ತಿರಲಿಕ್ಕಿಲ್ಲ ಅಂತ ಅನ್ನಿಸ್ತು ನಮಗೆ. ಯಾಕಂದ್ರೆ ರೈತರು ಇಷ್ಟು ಸಂಕಷ್ಟದಲ್ಲಿದ್ದಾರೆ. ಸರ್ಕಾರದಾಗಿದ್ದವರು ಬಂದು ವರ್ಷರ್ತಿ ನೋಡಿ ರೈತರ ಕಣ್ಣು ಒರೆಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು, ಆದರೆ ಮಾಡಲಿಕ್ಕೆ ತಯಾರಿಲ್ಲ. ಇವತ್ತು ನೋಡಿದರೆ ಎಲ್ಲ ರೈತರು ತಮ್ಮ ತೊಗರಿ ಬೆಳೆ, ಸೋಯಾ ಮತ್ತು ಹೆಸರು, ಉದ್ದು ಎಲ್ಲವೂ ಕೂಡ ನೀರು ಪಾಲಾಗಿದೆ. ಕಬ್ಬು ಪೂರ ನೀರು ಪಾಲಾಗಿದೆ. ರೈತರು ಇವತ್ತು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ನಾನು ಜಿಲ್ಲಾ ಆಡಳಿತಕ್ಕೆ ಹಾಗೂ ರಾಜ್ಯದ ಸರ್ಕಾರಕ್ಕೆ ಒಬ್ಬ ಇಲ್ಲಿ ಭಾಗದ ಪ್ರತಿನಿಧಿಯಾಗಿ ನಾನು ಇವತ್ತು ವಿನಂತಿಯನ್ನು ಮಾಡ್ತೇನೆ. ರೈತರಿಗೇನು ಕಷ್ಟ ಆಗಿದೆ, ರೈತರಿಗೆ ನೋವಾಗಿದೆ, ಇದರದ ಕಂಪ್ಲೀಟಾಗಿ ಇಮಿಡಿಯೇಟಾಗಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಆಗಬೇಕು. ಕನಿಷ್ಠ ಪಕ್ಷ ಎಕರೆಗೆ ಒಂದು 50,000 ಆದರೂ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮಾಡಬೇಕನ್ನುವಂಥ ಬೇಡಿಕೆಯನ್ನು ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ. ಭಾಳ ತುಂಬ ಹಾನಿಯಾಗಿದೆ ನಮ್ಮ ಕ್ಷೇತ್ರದಲ್ಲಿ. ಅದಕ್ಕೆ ರೈತರು ಕೂಡ ನನ್ನ ಜೊತೆಯಲ್ಲಿದ್ದಾರೆ, ಅವರು ಕೂಡ ತಮ್ಮ ನೋವನ್ನು ಹೇಳ್ಕೊಳ್ತಾರೆ.